ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತು ರಾಜಕೀಯ ಎಷ್ಟು ಪೊಲಿಟಿಕಲ್ ಆಗ್ಯದಪ್ಪ ಅಂತಂದ್ರೆ ಬಿಡಿಸೋ ಅವಶ್ಯಕತೆ ಇಲ್ಲ. ಇದು ನೋಡ್ರಿ, ಸಿದ್ದರಾಮಯ್ಯ ಮತ್ತು DK ಮಧ್ಯೆ ಫೈಟ್ ನಡೆದ. ಈಗೇನೋ ಹೈಕಮಾಂಡ್ ಅವ್ರನ್ನ ಸುಮ್ಮನಿರಪ್ಪ ಅನ್ನುವಷ್ಟು ಮಟ್ಟಿಗೆ ಈ ಒಂದು ಚುನಾವಣೆ ಮುಗಿಲಿ ಅನ್ನುವ ನೆಲೆಗಟ್ಟಿನಲ್ಲೇ ಮುಂದೆ ಮಾತಾಡೋಣ ಮಾಡೋಣ ಅನ್ನುವಂಥ ಮಾತೇನೋ ಹೇಳಿದ್ದಾರೆ. ಅದಕ್ಕೆ DK ಅವರು ಮೌನ ಆದಂಗೆ ಅಂತಾರೆ, DK ಶಿವಕುಮಾರ್ ಅವರು. ಯಾಕಂದ್ರೆ ಅವ್ರಿಗೆ ತುರ್ತ ಸಂಖ್ಯಾಬಲ ಇಲ್ಲ ಶಾಸಕರದ್ದು ಅನ್ನೋದು ಭಾಳಷ್ಟು ಒಂದು ವಿಶ್ಲೇಷಣೆ. ಒಂದಿಷ್ಟು ನಡುವೇನೋ ಆಗಿದ್ದರು 40-45 ತನಕ ಉತ್ತರ ಕನ್ನಡದವರು ಅವರು ಇವರು ಅಂತ ಏನೋ ಒಂದಿಷ್ಟು ಲಿಸ್ಟ್ ಕೊಡ್ತಾರೆ. ಅವ್ರ ಹೆಸರು ಹೇಳಿದ್ರು ನಮಗೆ ಈಗ ಮತ್ತೆ ಕಷ್ಟದ ಕೆಲಸ. ಯಾಕಂದ್ರೆ ಯಾವಾಗ ಎಲ್ಲಿ ಜಿಗಿದು ಹೋಗ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಶಾಸಕರ ಮೇಲೆ ವಿಶ್ವಾಸವೂ ಇಲ್ಲ. ಆದರೂ ಇತ್ತೀಚೆಗೆ ಕೆಲವೊಂದಿಷ್ಟು ಅಲ್ಲಿ ವಿಡಿಯೋಗಳನ್ನ ಗಮನಿಸಿದಾಗ, ಒಂದಿಷ್ಟು ಸುದ್ದಿಗಳನ್ನ ನೋಡಿದಾಗ ಭಾಳಷ್ಟು ಕಡೆ DK ಅವರು ಮಾತ್ರ ಮೌನ ಕೊಡ್ತಿಲ್ಲ. ಅವ್ರು ತಮ್ಮ ಸಂಖ್ಯಾಬಲ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ತಿಳ್ಕೊಂಡು ಅವರು BJP ಹಾರಿ ಹೋಗ್ತಾರೆ ತುರ್ತದಲ್ಲಿ ಅನ್ನುವಂಥದ್ದು ಕಷ್ಟ ಹೇಳೋದು. ಏನಿದ್ರು ಈಗ ಒಂದು ಡಿಸೈಡ್ ಮಾಡಿದಂಗೆ ಅನ್ನಿಸ್ತದೆ. ಅವರು ಪಕ್ಷದ ಇದ್ಕೊಂಡು ಹೋರಾಟ ಮಾಡೋದು ಇನ್ನು ಅನಿವಾರ್ಯ ಬಂದಾಗ ನೋಡೋಣ ಮುಂದೆ ಅನ್ನುವಂಥ ಮಾತದ. ಯಾಕಂದ್ರೆ ಅವ್ರಿಗೆ ಅನೇಕ ಅಲ್ಲಿ ಹರ್ಡಲ್ಸ್ ಅಂದ್ರೆ ಅಡೆತಡೆಗಳಿದ್ದಾವೆ BJPಗೆ ಹೋಗೋದು. ಮೊದಲೇ ಅಡೆತಡೆ ಅಂದ್ರೆ ನಮ್ಮ ಕುಮಾರಸ್ವಾಮಿಗಳು. ಯಾಕಂದರೆ ಈಗಾಗಲೇ ದೇವೇಗೌಡರು ಕುಮಾರಸ್ವಾಮಿಗಳು BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಮತ್ತು BJPಗೂ ಕಡೋ ಕಷ್ಟ ಅದು. ಯಾಕಪ್ಪ ಅಂದರೆ ಯಾರನ್ನ ಹಿಡ್ಕೋಬೇಕು, DK ಶಿವಕುಮಾರ್ ಹಿಡ್ಕೋಬೇಕು, HD ಕುಮಾರಸ್ವಾಮಿಗಳು ಹಿಡ್ಕೋಬೇಕು. ಕುಮಾರಸ್ವಾಮಿಗಳಂತೆ ಸ್ಪಷ್ಟವಾಗಿ ತಮ್ಮ 18 ಅದು ಯಾರಾದ್ರೂ ಒಬ್ಬೊಬ್ಬರು ಚಿಕ್ಕ ಹೊರಟಿದ್ದಾರೆ. ಮತ್ತು ಬೇರೆ ಆ ಶಾಸಕರ ಜೊತೆಗೆ ಇವ್ರದ್ದು ಕೂಡಿ